ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತ್ಯಾಮಗೊಂಡ್ಲು ಹೋಬಳಿಯ ಸೋಮಸಾಗರದ ಗ್ರಾಮದಲ್ಲಿ ಏಪ್ರಿಲ್ 8ರಂದು ಯಶಸ್ಸು ವಿದ್ಯಾಕೇಂದ್ರದ ಸಂಸ್ಥಾಪಕರು ಆದ ಆರ್ ರಾಜೇಶ್ವರಿ ಮತ್ತು ಆರ್ ಕೃಷ್ಣಪ್ಪರವರ ಸಹಯೋಗದೊಂದಿಗೆ ದಿವಂಗತ ಶ್ರೀಧರ್ ಹಾರ್ಮೋನಿಯಂ ನಿರ್ದೇಶಕರು ಇವರ ಸಹೋದರ ಎಸ್ ಜಯಕೀರ್ತಿ ಅವರ ದಕ್ಷ ನಿರ್ದೇಶನದಲ್ಲಿ ಮತ್ತಳ್ಳಿ ಶ್ರೀನಿವಾಸ್ ಅವರ ಎಲ್ಇಡಿ ಅತ್ಯಾಧುನಿಕ ಸಿನಿಮಾ ಮಾದರಿಯ ಡ್ರಾಮಾ ಸೀನರಿ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಭವ್ಯರಂಗ ಸಂಚಿಕೆಯಲ್ಲಿ ಯುದ್ಧಕಾಂಡ ರಾಮಾಯಣ ಅಥವಾ ವಿಭೀಷಣನ ಪಟ್ಟಾಭಿಷೇಕ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ದಿನಾಂಕ 8/4/2026 ಬುಧವಾರ ಏರ್ಪಡಿಸಲಾಗಿದೆ. ಎಲ್ಲ ಪಾತ್ರಧಾರಿಗಳು ಭರದ ಸಿದ್ಧತೆ ನಡೆಸ್ತಾ ಇದ್ದು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಕೋರಲಾಗಿದೆ. ಮತ್ತಳ್ಳಿ ಶ್ರೀನಿವಾಸ್ ರವರ ಎಲ್ಇಡಿ ಅತ್ಯಾಧುನಿಕ ಸಿನಿಮಾ ಮಾದರಿಯ ಡ್ರಾಮಾ ಸೀನರಿ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಭವ್ಯರಂಗ ಸಂಚಿಕೆಯಲ್ಲಿ ನಡೆಯುವ ಪೌರಾಣಿಕ ನಾಟಕಕ್ಕೆ ದಿವಂಗತ ಶ್ರೀಧರ್ ಹಾರ್ಮೋನಿಯಂ ನಿರ್ದೇಶಕರು ಇವರ ಸಹೋದರ ಎಸ್ ಜಯಕೀರ್ತಿ ಅವರ ದಕ್ಷ ನಿರ್ದೇಶನದಲ್ಲಿ ಕ್ಯಾಶಿಯೋ ಸುರೇಶ್ ತಬಲಾ ಮೋಹನ್ ಕ್ಲಾರನೆಟ್ ಜಗದೀಶ್ ತಾಳವಾದ್ಯ ಶ್ರೀನಿವಾಸ್ ಸಾಥ್ ಕೊಡಲಿದ್ದಾರೆ. ಶ್ರೀರಾಮನ ಪಾತ್ರಧಾರಿ ಆರ್ ಕೃಷ್ಣಪ್ಪ ಮಾತನಾಡಿ, ಯುವ ಕಲಾವಿದರು ತಂಡ ಕಳೆದ ಹಲವು ದಿನಗಳಿಂದ ಸೇರಿ ಸಿದ್ಧತೆ ನಡೆಸಿದ್ದೇವೆ. ಈ ಪೌರಾಣಿಕ ನಾಟಕಕ್ಕೆ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಯಲ್ಲರಾಂಪುರ ಸ್ವಾಮೀಜಿ, ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ವಿಶೇಷ ಮುಖ್ಯ ಅತಿಥಿಗಳಾಗಿ ಹಿರಿಯ ಕೆಎಎಸ್ ಅಧಿಕಾರಿ ಎಂವಿ ಪಾತರಾಜು, ಹಿರಿಯ ಉಪ ನೋಂದಣಾಧಿಕಾರಿ ಎಂವಿ ಸಂತೋಷ್ ಸೇರಿ ಹಲವಾರು ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಗ್ರಂಥ ವಿಶಿಷ್ಟ ಸ್ಥಾನವಿದೆ ಎಂದಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಬಂದು ನಾಟಕವನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಇಂತಿ ಆರ್ ರಾಜೇಶ್ವರಿ ಮತ್ತು ಆರ್ ಕೃಷ್ಣಪ್ಪನವರ ಕುಟುಂಬದವರು ಮತ್ತು ಸೋಮಸಾಗರ, ಅಪ್ಪಗೊಂಡನಹಳ್ಳಿ, ಗೊಲ್ಲರಹಟ್ಟಿ, ಮಣ್ಣೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು.